ಅವ್ರದ್ದು ಶರ್ಟು ನೋಡ್ರಿ ಇಲ್ಲಿ ಏನೋ ಆಗೈತೆ ಅವನು ಅದಕ್ಕೆ ಕಾರ್ಗೆ ಆಕ್ಸಿಡೆಂಟ್ ಆಯಿತು. ಅಂದರೆ ಈ ಕಾರ್ಗೆ ಟಚ್ ಆಗೋಯ್ತು. ಇಷ್ಟು ದಿವಸ ಆಸೆ ಪಟ್ಟಿದ್ದು ಫೈನಲಿ ನನಗೆ ಬಂದಿದೆ, ಮನೆಗೆ ಬಂದಿದೆ. ನನ್ನ ಬರ್ಡೇಗೆ ನಾನು ಏನೋ ತೊಗೊಬೇಕು ಅಂದ್ಕೊಂಡಿದ್ದೆ. ನಾನು ಏನು ಬಜೆಟ್ ಇಟ್ಕೊಂಡಿದ್ದು ಅದಕ್ಕಿಂತ ಜಾಸ್ತಿನೇ ಆಯಿತು. ಇಟ್ಸ್ ಓಕೆ, ನನಗೋಸ್ಕರ ಅಲ್ವಾ, ನನಗೋಸ್ಕರ ನಾನು ಖರ್ಚು ಮಾಡ್ಕೊಂಡು ಗಾಯ್ಸ್. ಇದು ನನ್ನ ಇಷ್ಟೋ ದಿನದ ಸೇವಿಂಗ್ಸು, ಕನಸು ಸೇವಿಂಗ್ಸು. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗಲ್ಲಿ ನಾನು ಹೇಳೋದೇ ಬೇಕಾಗಿಲ್ಲ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ. ನಿಮಗೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಸೊ ಅಲ್ಲಿಗೆ ಹೋಗ್ತಾ ಇರೋದು. ಸೊ ಹೋಗ್ತಾ ಇವತ್ತು ಟಿಫನ್ ಏನೋ ಮಾಡಿಲ್ಲ ನಾನು. ಮಮ್ಮಿನೂ ಲೇಟಾಗಿ ಹೋದ್ರು, ಯಾಕೆಂದರೆ ಅವ್ರದ್ದು ವ್ಯಾನ್ ಇಶ್ಯೂ ಇತ್ತು, ಅದಕ್ಕೋಸ್ಕರ ಅವರು ಲೇಟಾಗಿ ಹೋದರು. ಸೊ ನಾನು ಎದ್ದು ಸ್ನಾನ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿ ಟಿಫನ್ ಏನೋ ತಿಂದಿರಲಿಲ್ಲ. ಕ್ಯಾಶ್ ಐತೆ, ಅಲ್ಲಿ ಕ್ಯಾಂಟೀನಲ್ಲಿ ತಿನ್ಕೊಬೇಕು. ಸೊ ಅದಕ್ಕಿಂತ ಮುಂಚೆ ಟಿಫನ್ ನಮ್ಮ ಯಾರೋ ಬಾಕ್ಸ್ ತಂದಿದ್ದಾರೆ, ಆಕಾಶ ಯಾರೋ ತಂದಿದ್ರೆ ಇಸ್ಕೊಂಡು ತಿನ್ನೋದೇ. ಅದು ಬಿಟ್ಟರೆ ಯಾರು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರು ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಂಗೆ ಹೊಟ್ಟೆ ಹಸಿದು ಅಂದ್ಬಿಟ್ಟು ಚಿಕ್ಕ ಒಂದು 5 ಸ್ಟಾರ್ ಚಾಕ್ಲೇಟ್ ತಿಂತಾನೆ. ಸೊ ತಿಂದು ನಾನಿವತ್ತು ನನ್ನ ಬೈಕ್ ಎತ್ಕೊಂಡು ಹೋಗ್ತಾಯಿಲ್ಲ, ಸ್ಕೂಟರ್ ಎತ್ಕೊಂಡು ಹೋಗ್ತಾಯಿಲ್ಲ, ಈಶ್ವರ್ಗೆ ಹೇಳಿದ್ದೀನಿ ನನ್ನ ಪಿಕಪ್ ಮಾಡೋಕ್ಕೆ. ಸೊ ನಾನು ಈಶ್ವರ್ ಜೊತೆ ಇವತ್ತು ಹೋಗೋದು, ನಾನು ಗಾಡಿ ತಗೊಂಡು ಹೋಗೋಲ್ಲ ಇವತ್ತು. ಸೊ ಬೇಗ ಹೋಗಿ ಕಾಲೇಜಲ್ಲಿ ಆದರೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಬ್ಲಾಗ್ ಕಂಟಿನ್ಯೂ ಮಾಡಲ್ಲ. ಮನೆಗೆ ಬಂದೆ ಡೈರೆಕ್ಟ್ ಬ್ಲಾಗ್ ಮಾಡ್ತೀನಿ. ಸೊ ಲೆಟ್ಸ್ ಗೋ. ನಂದು ಸ್ಟೋರೇಜ್ ಪ್ರಾಬ್ಲಮ್ ಬೇರೆ, ಅದಕ್ಕೆ ನೋಡ್ಬೇಕು ಏನು ಮಾಡೋದು ಅಂತ. ಸ್ಟೋರೇಜ್ ಫುಲ್ ಅಂತ ಬಂದರೆ ಆಮೇಲೆ ಬ್ಲಾಗ್ ಇಲ್ಲೂ ಮಾಡೋಕ್ಕಾಗಲ್ಲ. ನೋಡೋಣ ಎಷ್ಟು ದಿವಸ ಆಗುತ್ತೋ ಅಷ್ಟು ದಿವಸ ಟ್ರೈ ಮಾಡ್ತೀನಿ, ಆದಷ್ಟು ಡಿಲೀಟ್ ಮಾಡಿ ಡೌನ್ ಬ್ಲಾಗ್ ಮಾಡೋಕ್ಕೆ. ಲೆಟ್ಸ್ ಗೋ, ಬೇಗ ಹೋಗಬೇಕು. ಅವ್ನಿಗೆ ಹೇಳಿದ್ದೀನಿ, ಕಾಲ್ ಮಾಡಬೇಕು ಅವ್ರಿಗೆ. ಅವ್ರದ್ದು ಶರ್ಟು ನೋಡ್ರಿ ಇಲ್ಲಿ ಏನೋ ಆಗೈತೆ ಅವನು ಅದಕ್ಕೆ ಟೆನ್ಷನ್ ಆಗ್ಬಿಟ್ಟು ಅವ್ನು ಫುಲ್ಲು. ಏನಾಯ್ತು ಹೆಂಗಾಯ್ತು ಅಂತ ಅವನಿಗೂ ಗೊತ್ತಿಲ್ಲ. ಹೆಂಗಾಯ್ತು ಅಜೀಬ ಕಾಣಿಸ್ತೈತೆ. ಅವ್ನು ಹೊಸ ಶರ್ಟ್ ತೊಗೊತಾನೆ, ಆದರೂ ತಲೆ ಕೆಡ್ಸ್ಕೊಂಡವನು ಅದ್ರ ಬಗ್ಗೆ. ಇವಾಗ ಕಾಲೇಜ್ ಹತ್ರ ಬಂದ್ರಿ, ಅವ್ನ ಗಾಡಿ ಅಲ್ಲೇ ನಿಲ್ಲಿಸ್ಬಿಟ್ಟು ಹೋಗ್ತಾ ಇದ್ದೀವಿ. ಲೆಟ್ಸ್ಗೋ. ಅವ್ನು ಬೆಳಗ್ಗೆ ಅದಾಗಿರೋದಕ್ಕೆ ಮಕ್ಕಳಲ್ಲಿ ಬೇಜಾರಾಗ್ಬಿಟ್ಟೈತೆ ಫುಲ್ಲು. ಅವ್ನಿಗೆ ಇನ್ನೇನು ಮಾಡೋಕ್ಕಾಗಲ್ಲ, ಕ್ಲಾಸ್ಗೆ ಹೋಗಲೇಬೇಕು. ಹೋಗ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಕಾರ್ ಏನಾಯ್ತು ಅಂದರೆ ಇವಾಗ ಪಾಪ ಅಲ್ಲಿ ಯಾವುದೋ ಕಾರ್ಗೆ ಆಕ್ಸಿಡೆಂಟ್ ಆಯಿತು. ಅಂದರೆ ಈ ಕಾರ್ಗೆ ಟಚ್ ಆಗೋಯ್ತು. ಪಾಪ ಮಗು ಇತ್ತು ಕಾರಲ್ಲಿ. ನಾನು ವೀಡಿಯೋ ಮಾಡೋಣ ಅಂದ್ಕೊಂಡೆ, ಅದೆಲ್ಲ ಮಾಡೋದು ತಪ್ಪು ಅಂದ್ಬಿಟ್ಟು ಇವಾಗ ಹೇಳ್ತಾ ಇದ್ದೀನಿ ನಿಮಗೆ. ತಪ್ಪು 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 ತಪ್ಪು. ಇವಾಗ ಕ್ಲಾಸ್ಗೆ ಹೋಗ್ತೀವಿ, ಬನ್ನಿ ಕ್ಲಾಸ್ಗೆ ಹೋಗೋಣ. ಲೆಟ್ಸ್ ಗೋ. ನಾನು ಜಸ್ಟ್ ಇವಾಗ ಮನೆಗೆ ಬಂದೆ. ಇವಾಗ ನೋಡಿ ಬ್ಯಾಗೆಲ್ಲ ಇಟ್ಬಿಟ್ಟು ಬಂದೆ. ನಾನು ಇಷ್ಟೋ ದಿವಸ ಆಸೆ ಪಟ್ಟಿದ್ದು ಫೈನಲಿ ನನಗೆ ಬಂದಿದೆ. ಮನೆಗೆ ಬಂದಿದ ತಕ್ಷಣ ನೋಡಿದೆ ಬಾಕ್ಸು. ಫೈನಲಿ ನಾನು ಖುಷಿ ಪಟ್ಟು ತರಿಸ್ಕೊಂಡಿದ್ದು ಬಂದಿದೆ. ಅದೇನಂತ ಅಂದರೆ ನನ್ನ ಬರ್ಡೇಗೆ ನಾನು ಏನೋ ತೊಗೊಬೇಕು ಅಂದ್ಕೊಂಡಿದ್ದೆ. ಸೊ ಬಟ್ಟೆ ತೊಗೊಳ್ಳೋಣ ಅಂತ ಹೋದೆ, ಔಟ್ಫಿಟ್ಟು ಪರ್ಚೇಸ್ ಮಾಡೋಕ್ಕಾಗಲಿಲ್ಲ. ಅವತ್ತು ನೀವು ನೋಡ್ದಂಗೆ ಬರ್ತಡೇ ಬ್ಲಾಗಲ್ಲಿ. ಸೊ ಫುಲ್ಲು ಡಿಸಪಾಯಿಂಟ್ ಆಗಿದೆ ನಾನಂತೂ. ನನಗೆ ನಾನು ತೊಗೊಳಕ್ಕಾಗಲಿಲ್ವಲ್ಲ ಅಂತ. ಸೊ ಅದಕ್ಕೆ ಯೋಚನೆ ಮಾಡಿ ಸೆಲ್ಫ್ ಗಿಫ್ಟ್ ಮಾಡ್ಕೊಂಡಿದ್ದೀನಿ. ಏನಪ್ಪ ಅದು ಸೆಲ್ಫ್ ಗಿಫ್ಟ್ ಅಂತ ಅಂದರೆ ನೋಡಿ, ನನಗೊಂದು ಪಾರ್ಸಲ್ ಬಂದಿದೆ ಇವತ್ತು. ನನ್ನ ಪಾರ್ಸಲ್ ಬಂದಿದೆ. ಈ ಬಾಕ್ಸ್ ನೋಡ್ರಿ ಏನಂತ ಗೊತ್ತಾಗ್ತಿಲ್ಲ ಅಂದರೆ ಸ್ವಲ್ಪ ಜನಕ್ಕೆ. ಅನ್ಬಾಕ್ಸಿಂಗ್ ಮಾಡ್ತೀನಿ, ಸ್ವಲ್ಪ ಔಟ್ಫಿಟ್ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ. ನನಗಂತೂ ಸಖತ್ ಖುಷಿ ಆಗ್ತಾಯಿದೆ ನೋಡಿ. ಸೆಲ್ಫ್ ಗಿಫ್ಟ್ ಇದು ನನಗೆ. ಒಂದು ಸ್ವಲ್ಪ ಜಾಸ್ತಿನೇ, ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಪೇ ಮಾಡಿದ್ದೀನಿ. ಐ ಮೀನ್ ನಾನೇನು ಬಜೆಟ್ ಇಟ್ಕೊಂಡಿದ್ದೋ ಅದಕ್ಕಿಂತ ಜಾಸ್ತಿನೇ ಆಯಿತು. ಇಟ್ಸ್ ಓಕೆ, ನನಗೋಸ್ಕರ ಅಲ್ವಾ, ನನಗೋಸ್ಕರ ನಾನು ಖರ್ಚು ಮಾಡ್ಕೊಬೇಕು ಅನಿಸ್ತು. ಸೊ ಫೈನಲಿ ನಾನು ಇನ್ವೆಸ್ಟ್ ಮಾಡಿದೆ. ಇಟ್ ಮೈಟ್ ಬಿ ನಿಮಗೆ ಇದೆಲ್ಲ ಲೂಸ್ ಇನ್ವೆಸ್ಟ್ಮೆಂಟ್, ಏನಕ್ಕೆ ಇದಕ್ಕೆಲ್ಲ ಇನ್ವೆಸ್ಟ್ ಮಾಡಿದೆ ಅನಿಸಿದ್ರೆ. ಸೊ ನಿಜವಾಗ್ಲೂ ಹೇಳ್ಬೇಕಂದ್ರೆ ನನಗಂತೂ ತುಂಬ ಖುಷಿ ಆಗ್ತೈತೆ ನಾನು ತೊಗೊಂಡಿರೋದು. ಯಾಕೆಂದರೆ ಸೆಲ್ಫ್ ಗಿಫ್ಟ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಟೈಮ್ ಏನಾದರೂ ಒಂದು ಅಂತ. ನಾನು ಏನೂ ತೊಗೊಂಡಿರಲಿಲ್ಲ ಎಷ್ಟು ದಿನ. ಸೊ ತೊಗೊಬೇಕು ಅಂತ ಡಿಸೈಡ್ ಮಾಡಿ ಆರ್ಡ್ರ್ ಮಾಡಿದೆ. ಅದು ತೊಗೊಬೇಕಾದ್ರೆ ಎಷ್ಟು ಯೋಚನೆ ಮಾಡಿದ್ದೀನಿ ಅಂತಂದರೆ ತೊಗೊಳ್ಳಬೇಡ ಅಂತೆಲ್ಲ ಆರ್ಡ್ರ್ ಮಾಡಿ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದೆ. ಅದು ಬೇಕಾದ್ರೆ ಪ್ರೂಫ್ ತೋರಿಸ್ತೀನಿ ನಿಮ್ಗೆ, ಇಮೇಲ್ ಬಂದಿರೋ ತೋರಿಸ್ತೀನಿ. ಆರ್ಡ್ರ್ ಮಾಡಿ ಕ್ಯಾನ್ಸಲ್ ಮಾಡಿ ಮತ್ತೆ ಇಲ್ಲ ನಾನು ತೊಗೊಳ್ಳೇಬೇಕು ಅಂದ್ಕೊಂಡು ಸೊ ಫೈನಲಿ ಆರ್ಡ್ರ್ ಮಾಡಿಬಿಟ್ಟೆ. ಎಕ್ಸ್ಪೆನ್ಸಸ್ ಜಾಸ್ತಿ ಆಯಿತು, ಒಟ್ಟಿನಲ್ಲಿ ಮಾಡ್ಕೊಂಡಲ್ಲ, ಅದಕ್ಕೆ ಖುಷಿ ಐತೆ. ಇದ್ರ ಮುಂದೆ ಅದೇನಿಲ್ಲ. ಸೊ ಇವಾಗ ಬೇಗ ಅದನ್ನು ಓಪನ್ ಮಾಡೋಣ, ನಿಮಗೂ ಅದು ಅನ್ಬಾಕ್ಸ್ ಮಾಡ್ತೀನಿ ಏನು ಅಂತ ತೋರಿಸ್ತೀನಿ ನಿಮಗೆ. ಸೊ ಲೆಟ್ಸ್ ಗೋ. ಇವಾಗ ಔಟ್ಫಿಟ್ನ ಚೇಂಜ್ ಮಾಡಿ ಬಂದಿದೆಯಲ್ಲ ಅಂತ ಹೇಳಬೇಕು ಅಂದರೆ ನೆನ್ನೆ ಬರ್ತಿತ್ತು ಅಂತ ನಾನು ಬರಬೇಕಾಗಿತ್ತು. ಸೊ ನೆನ್ನೆ ಬಂದಿದ್ದರೆ ಇವತ್ತು ಹಾಕೊಂಡು ಹೋಗ್ಬೋದು ಅಂತ ಫುಲ್ ಖುಷಿಯಾಗಿದೆ. ಬಟ್ ಇವತ್ತು ಬಂದಿದೆ. ಸೊ ಫೈನಲಿ ನನಗೆ ಅದಕ್ಕೆ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಾಗ್ತಿಲ್ಲ. ಸೊ ಓಪನ್ ಮಾಡೋಣ, ನಿಮಗೂ ತೋರಿಸ್ತೀನಿ ಹೇಗಿದೆ ಅಂತ. ಲೆಟ್ಸ್ ಗೋ. ಅದೇನು ಅಂತ ನಿಮಗೂ ತೋರಿಸ್ತೀನಿ ಬನ್ನಿ. ಇವಾಗ ಫಸ್ಟು ಔಟ್ಫಿಟ್ ಚೇಂಜ್ ಮಾಡಿಕೊಂಡು ಮುಖ ತೊಳ್ಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗೋಣ. ನಾನು ಇವಾಗ ಅನ್ಬಾಕ್ಸ್ ಮಾಡೋಣ ಅಂದ್ಕೊಂಡೆ. ಬಟ್ ಏನಂತ ಅಂದರೆ ನಮ್ಮ ಮಮ್ಮಿನೂ ಅದು ನೋಡಬೇಕು ಅಂತಿದ್ರು, ಅದೇನು ಅಂತ.
ಸೊ ಅದಕ್ಕೋಸ್ಕರ ಅವರು ಬರ್ತಾರಲ್ಲಿ ಇನ್ನೊಂದು ಸ್ವಲ್ಪ ಅಷ್ಟೊಂದು 10-15 ಮಿನಿಟ್ಸ್ ಅವ್ರು ಬಂದುಬಿಡ್ತಾರೆ. ಸೊ ಅವ್ರ ಜೊತೆ ಅನ್ಬಾಕ್ಸ್ ಮಾಡೋಣ ಅಂತ, ಯಾಕೆಂದರೆ ಅವರು ಇದ್ದರೆ ಅವರು ನೋಡ್ತಾರೆ. ಸೊ ಅದಕ್ಕೆ ನಾನು 10-15 ಮಿನಿಟ್ಸ್ ಆದಮೇಲೆ ಅನ್ಬಾಕ್ಸ್ ಮಾಡ್ತೀನಿ. ಲೆಟ್ಸ್ ಗೋ ಗೈಸ್. ಫೈನಲಿ ನಮ್ಮ ಮಮ್ಮಿನೂ ಬಂದರು. ಈ ಪಾರ್ಸಲ್ ಏನಂತ ನಮ್ಮ ಅಮ್ಮನ ಕೈಲಿ ಅನ್ಬಾಕ್ಸ್ ಮಾಡ್ಸೋಣ. ಸೊ ಅವರೇ ಮಾಡಲಿ ಇದನ್ನು, ಅವ್ರು ಬರಲಿ ಅಂತ ವೆಯ್ಟ್ ಮಾಡ್ತಿದ್ದಲ್ಲ. ಮಾಡಿರಿ ನೀವೇನೆ ಮಾಡಿರಿ ಗಾಯ್ಸ್. ಇದು ನನ್ನ ಎಷ್ಟೋ ದಿನದ ಸೇವಿಂಗ್ಸು, ಕನಸು, ಸೇವಿಂಗ್ಸು ಎಲ್ಲನೂ ಒಟ್ಟಲ್ಲಿ ಸೆಲ್ಫ್ ಗಿಫ್ಟೆಡ್ ಮಾಡ್ಕೊಬೇಕು ಅಂದ್ಬಿಟ್ಟು ಅಂದ್ಬಿಟ್ಟೆ ತೊಗೊಂಡಿದ್ದು. ಸೊ ನಮ್ಮ ಅಮ್ಮನಿಗೆ ಹೇಳಿದ್ದೀನಿ ಏನು ಅಂತ ಅವ್ರಿಗೆ ಗೊತ್ತು, ಬಟ್ ಅವ್ರು ನೋಡಿಲ್ಲ ಅದೇನು ಅಂತ ರಿಯಲಾಗ ಅಂದರೆ ರಿಯಲಾಗಿ ಮೀನ್ಸ್ ಅವ್ರು ನೋಡಿಲ್ಲ ಅದೇನೇನಂತ. ಇಲ್ಲಿಂದ ಕಟ್ ಮಾಡಿರಿ, ಇಲ್ಲಿಂದ ಮಮ್ಮಿ ಇಲ್ಲಿ ಕಟ್ ಮಾಡಿರಿ ಇಲ್ಲಿ ಹಂಗೆ ಅಷ್ಟೇ ತೆಗೀರಿ ಅದು. ಸೊ ಅದನ್ನು ಇವಾಗ ತೋರಿಸ್ತೀನಿ ತಾಳಿ, ನಮ್ಮ ಅಮ್ಮನೇ ಓಪನ್ ಮಾಡಲಿ. ನಾನು ಎಷ್ಟು ದಿನಗಳಿಂದ ಅಂದರೆ ನಾನು ಆರ್ಡ್ರ್ ಮಾಡಿದ್ದು 27th ಜುಲೈಯಲ್ಲಿ, ಜುಲೈ ಅದು 27th ಜೂನಲ್ಲಿ ಆರ್ಡ್ರ್ ಮಾಡಿದ್ದು ನಾನು ಈ ಮಂತ್ ಎಂಡಲ್ಲಿ. ಸೊ ಆಗ ಕ್ಯಾನ್ಸಲ್ ಮಾಡಿ ಮತ್ತೆ ತೊಗೊಳ್ಳಬೇಡ ಅಂತ ಮತ್ತೆ ಆರ್ಡ್ರ್ ಮಾಡಿ ಅದು ಬಂದಿದ್ದು ಇವತ್ತು, ಎಷ್ಟು ಜುಲೈ 6 ಇವತ್ತು ಬಂದಿರೋದು ಆರ್ಡ್ರ್. ಅದು ಎಷ್ಟು ದಿನ ವೆಯ್ಟ್ ಮಾಡಿದ್ದೀನಿ ಗೊತ್ತಾ ಇದೆ. ಸೊ ಇದು ಬಂದು ಫಿಟ್ನೆಸ್ ಬ್ಯಾಂಡು, ಪೆಬಲ್ ಕೋರ್ 2 ಅಂತ ಫಿಟ್ನೆಸ್ ಬ್ಯಾಂಡು. ನನಗಿದು ಹಾಕ್ಕೊಬೇಕು ಅಂತ ಎಷ್ಟೊಂದು ದಿನದಿಂದ ಆಸೆ. ಅದ್ರ ಜೊತೆಗೆ ಅದಕ್ಕೆ ಸ್ಟ್ರ್ಯಾಪ್ಸು ಒಂದು 5 ಥರ ಐತೆ, 5 ಥರ ಸ್ಟ್ರ್ಯಾಪ್ಸು ನೋಡಿ. ಗ್ರೀನು, ಇದ್ಯಾವುದು ಗ್ರೀನ್ ಅಲ್ವಾ ಮಮ್ಮಿ? ಗ್ರೀನಾ ಬ್ರೌನು ಕಾಫಿ ಕಲರು, ಬ್ಲ್ಯಾಕು, ಬ್ಲೂ, ಇದು ಪರ್ಪಲ್ ಬ್ಲೂನೋ ಗೊತ್ತಾಗ್ತಿಲ್ಲ. ಆಮೇಲೆ ಪರ್ಪಲ್, ಇದು ಗ್ರೀನು, ಆಮೇಲೆ ಇದರಲ್ಲಿ ಎಕ್ಸ್ಟ್ರಾ ಇನ್ನೊಂದು ಬ್ಲ್ಯಾಕು, ಇದು ಬ್ಲ್ಯಾಕು. ಇದನ್ನು ಓಪನ್ ಮಾಡಿ. ಸೊ ಇದನ್ನು ಆರ್ಡ್ರ್ ಮಾಡಿದ್ದೆ. ಓಕೆ, ಎಷ್ಟೊಂದು ದಿನಗಳಾದಮೇಲೆ ನನ್ನ ಕೈಗೆ ಬಂದಿದೆ ಇದು ನಾನು ಕಾಲೇಜಲ್ಲಿ ಇದ್ದೆ ಆ ಟೈಮಲ್ಲಿ ಬಂದಿರೋದು ಆರ್ಡ್ರು. ಅಷ್ಟರಲ್ಲಿ ಕಲೆಕ್ಟ್ ಮಾಡಿದ್ದೀವಿ. ಹಂಗೋ ಏನೇ ತೊಗೊಂಡ್ರು ಹಿಂಗಮ್ಮ, ಹಿಂಗೆ ಉಲ್ಟಾ ಹಿಂಗೆ ಮಮ್ಮಿ. ಹಿಂಗೆ ಎತ್ರಿ, ಹಿಂಗೆ ಮೇಲೆ ಎತ್ರಿ. ಇದು ಮಮ್ಮಿ ಹಂಗೆ ಸೂಪರ್. ನಾವು ಅಮ್ಮಂಗೆ ಓಪನ್ ಮಾಡೋಕ್ಕಾಗ್ತಿಲ್ಲ. ಒಳಗಡೆ ಇದು ನೋಡಿರಿ ಇದೆ. ಸೊ ಗೈಸ್, ಸೊ ಫೈನಲಿ ತೊಗೊಂಡೆ ನಾನು ಅಂದ್ಕೊಂಡಿದ್ದು. ಇದು ಪೆಬಲ್ದು ಫಿಟ್ನೆಸ್ ಬ್ಯಾಂಡ್ ಇದು. ಸೊ ಕೈಗೆ ಹಾಕೊಳ್ಳೋದು. ಇನ್ಮೇಲಿಂದ ಇದು ನನ್ನ ಕೈಯಲ್ಲಿ ನೋಡ್ತಾ ಇರ್ತೀರ ನೀವು ಎನಿ ಟೈಮು. ಸೊ ಇದಕ್ಕೇನೇನು ಕೊಟ್ಟವ್ರೆ, ಅದು ಮ್ಯಾನ್ಯಲ್ಲು, ವಾರಂಟಿ ಮತ್ತು ಚಾರ್ಜರ್ ಕೇಬಲು ಇವೆರಡು ಇದರೊಳಗಿತ್ತು. ಅಷ್ಟೇ ತಾನೇ ಇದರೊಳಗಿರೋದು. ಇವೆರಡು ಇದರೊಳಗಿತ್ತು. ಅದು ಬಿಟ್ಟರೆ ಇದರಲ್ಲಿ 5 ಥರ ಸ್ಟ್ಯಾಪ್ಸು. ಇವೆರಡಕ್ಕೂ ಸೇರಿ ಇವೆರಡೂ ನಾನು ತೊಗೊಂಡಿದ್ದು. ನನ್ನ ಬರ್ತಡೇ ಸೆಲ್ಫ್ ಗಿಫ್ಟ್ ಮಾಡ್ಕೊಂಡಿದ್ದು ನಾನು ಇದನ್ನೇ. ಹೇಗಿದೆ ಅಮ್ಮ? ಚೆನ್ನಾಗಿದೆಯಾ? ಚೆನ್ನಾಗಿತ್ತಾ? ಏನಂತೀರಾ ನಿಮ್ಮ ಮಗ ತೊಗೊಂಡಿರೋದಕ್ಕೆ? ಅದು ಕನೆಕ್ಟ್ ಮಾಡಬೇಕು ಬಿಡ್ರಿ. ಏನಂತೀರಾ ನೀವು ನಿಮ್ಮ ಮಗ ತೊಗೊಂಡಿರೋದಕ್ಕೆ? ಖುಷಿ ಆಗ್ತಿದೆಯಾ? ಬರ್ತಡೇಗೆ ನಾನೇ ತೊಗೊಂಡೆ ಅಂತನಾ? ನಾನೇ ಏನಾದರೂ ಒಂದು ತೊಗೊಬೇಕು ಅಂತ ಆಸೆ ಇತ್ತು. ಒಳ್ಳೆ ತಗೊಂಡು ನಮ್ಮಮ್ಮ ಹೆಂಗೆ ಹಾಕೊಂತ ನೋಡ್ರಿ, ಉಲ್ಟಾ ಅದು ಹಿಂಗೆ ಮಮ್ಮಿ ಹಿಂಗೆ ಎಲ್ಲ ಕೈ ತೆಗೆಸ್ಕರಿ. ಹಿಂಗೆ ಅದ್ರೊಳಗಿಂದ ಯಾಕೆ ಲಾಕ್ ಮಾಡಿದ್ದು? ಹಿಂಗೆ ಒಳಗಡೆ ಹಾಕ್ಕೊಳ್ರಿ. ನೀಟಾಗಿ ಹಾಕಿ ಅಡ್ಜಸ್ಟ್ ಮಾಡೋದು. ಹಿಂಗೆ ಅಷ್ಟೇ. ಆಯ್ತು ಸರ್. ನಿಮ್ಮ ಹೆಲ್ತ್ನೆಲ್ಲ ಟ್ರ್ಯಾಕ್ ಮಾಡಲಿ ಇದು ಇನ್ಮೇಲಿದೆ ಗೈಸ್. ಅದು ತೊಗೊಂಡಿದ್ದು ಆ್ಯಕ್ಚುಲಿ ನಾನು ಹೆಲ್ತ್ ಟ್ರ್ಯಾಕ್ ಮಾಡ್ತಿರೋದು. ಆ್ಯಂಡ್ ಸ್ಲೀಪಿಂಗ್ ಅವರ್ಸ್, ಸ್ಟೆಪ್ಸು, ಆಮೇಲೆ ಏನೇನೋ ಟ್ರ್ಯಾಕ್ ಮಾಡೋದು. ಅದು ಫೀಚರ್ಸ್ ಇನ್ನೂ ನಾನು ನೋಡಿಲ್ಲ ಕರೆಕ್ಟಾಗಿ. ನೋಡಿ ಇದ್ರ ಬಾಕ್ಸಿಂದೇನೆ ಆಯ್ತು, ಅದು ತೋರಿಸ್ಕೊಡ್ತೀನಿ ನೋಡಿ. ಇದರಲ್ಲಿ ಏನೇನಾಯಿತು ಇದೆಲ್ಲ ಮಾಡುತ್ತಂತೆ. ಸೊ ಅದಕ್ಕೋಸ್ಕರ ನಂಗೆ ಇಷ್ಟ ಆಗಿ ತೊಗೊಂಡಿದ್ದೀನಿ. ಸೊ ಇದನ್ನೇ ನಾನು ತೊಗೊಬೇಕು ಒಂದು ಸೆಲ್ಫ್ ಗಿಫ್ಟ್ ಮಾಡ್ಕೊಬೇಕು. ನಾನೇನು ಅಂದ್ಕೊಂಡೆ ಗೊತ್ತಾ, ಒಂದು ಒಳ್ಳೆ ವಾಚ್ ತೊಗೊಳ್ಳೋಣ ಅಂದ್ಕೊಂಡೆ ಫಸ್ಟು. ಆಮೇಲೆ ಡಿಸೈಡ್ ಮಾಡಿದೆ ವಾಚೆಲ್ಲ ನಾನು ತೊಗೊಳ್ಳಲ್ಲ ಈಗಲೇ. ಸೊ ನಾನು ತೊಗೊಬೇಕು ಅಂದರೆ ಬೇರೆದೇ ತೊಗೊಬೇಕು ಅಂದ್ಕೊಂಡಿದ್ದೀನಿ. ಸೊ ಈಗ ಸದ್ಯಕ್ಕೆ ತೊಗೊಳ್ಳಲ್ಲ ನಾನು ವಾಚ್ನ. ಅದು ಬಿಟ್ಟರೆ ಇದನ್ನು ಆಸೆ ಇತ್ತು ನಂಗೆ ತೊಗೊಬೇಕು ಅಂತ, ಅದಕ್ಕೋಸ್ಕರ ತೊಗೊಂಡಿದ್ದೀನಿ. ಇನ್ನೇನು ತೊಗೊಳಕ್ಕೆ ಹೋಗಲ್ಲ ನಾನು ಸದ್ಯಕ್ಕೆ. ಸ್ವಲ್ಪ ಇವಾಗ ನಂದು ಏನೇನಿತ್ತೋ ಸೇವಿಂಗ್ಸ್ ಎಲ್ಲ ಕೊಟ್ಬಿಟ್ಟಿದ್ದೀನಿ. ನನ್ನ ಹತ್ರ ಇಲ್ಲವೇ ಇಲ್ಲ ಇವಾಗ ಮತ್ತೆ ಸೇವಿಂಗ್ ಮಾಡಿ ನೋಡ್ಬೇಕು ಏನೇನಾಗುತ್ತೆ ಅಂತ. ಸೊ ಚಾಲೆಂಜಸ್ ಎಲ್ಲ ವ್ಲಾಗ್ ಬರಬೇಕು, ಅದಕ್ಕೋಸ್ಕರ ಏನೇನೋ ಮಾಡೋದೈತೆ ಅದನ್ನು ಮಾಡೋಣ. ಸೊ ಇವಾಗ ಇನ್ನೇನಿಲ್ಲ, ರೀಲ್ ಶೂಟ್ ಆಯ್ತು. ಇವಾಗ ಒಂದು ರೀಲ್ ಶೂಟ್ ಮಾಡಿದ್ರಿ ನಾನು ನಮ್ಮ ಮಮ್ಮಿ. ಅದನ್ನು ಎಡಿಟ್ ಮಾಡಿ ಪೋಸ್ಟ್ ಮಾಡಿ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಗೋ. ಕಾಫಿ ಕುಡಿಬೇಕಂಗೆ. ಆ್ಯಂಡ್ ಬನ್ನಿ ಎಡಿಟ್ ಮಾಡಿ ಬ್ಲಾಗ್ಸ್ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಗೋ ಗೈಸ್. ಇವಾಗ ಜಸ್ಟ್ ಒಂದು ಕ್ರೇಜಿ ರೀಲ್ ಡ್ರಾಪ್ ಮಾಡಿದ್ದೀನಿ, ಅಂದರೆ ಪೋಸ್ಟ್ ಮಾಡಿದ್ದೀನಿ. ಯಾರ್ಯಾರು ನೋಡಿಲ್ವೋ ರವಿ 115 ಅಂತ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಕ್ರೇಜಿ ಆಗಿದೆ ಮಾತ್ರ ರೀಲ್ಸು. ಒಂದು ಹೊಸ ಕಾನ್ಸೆಪ್ಟಲ್ಲಿ ರೀಲ್ನಲ್ಲಿ ಮಾಡಿದ್ದೀವಿ. ಆ್ಯಂಡ್ ನಿಂಗೆ ಕಾನ್ಸೆಪ್ಟ್ ಸೇಮೇ, ಬಟ್ ಡೈಲಾಗ್ ಚೇಂಜ್ ಆಗಿದೆ ಅದರಲ್ಲಿ. ಅದೇನು ಅಂತ ನೀವು ಅಲ್ಲಿ ನೋಡಬೇಕು ಅಂದರೆ ಇಲ್ಲಿ ರವಿ 115 ಐತೆ, ಅಲ್ಲಿ ಹೋಗಿ ಇನ್ಸ್ಟಾಗ್ರಾಮ್ ಚೆಕ್ ಮಾಡಿ. ಕ್ರೇಜ್ ಆಗುತ್ತೆ.
ನಮ್ಮ ಮಮ್ಮಿ ನೋಡ್ಬಿಟ್ಟು ಪಾಪ ಅವ್ರು ಸುಸ್ತಾಗಿ ಮಲ್ಕೊಂಬಿಟ್ಟವ್ರೆ. ನಾನು ಇವಾಗ ಕಾಫಿ ಕುಡಿಬೇಕು. ಕಾಫಿ ಮಾಡ್ಕೊಂಡು ಕುಡಿಯೋಣ. ನೋಡಿ ಫ್ಲೆಕ್ಸ್ ಮಾಡ್ತಾಯಿದ್ದೀನಿ ಗಾಯ್ಸ್, ಫ್ಲೆಕ್ಸು. ಕೈಯಲ್ಲಿ ಹೊಸದಾಗಿ ಏನೋ ಒಂದು ಚೆನ್ನಾಗಿ ಕಾಣಿಸ್ತದೆ ಅಂದರೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಕೈಗೆ, ನನ್ನ ಕೈಗೆ ಚೆನ್ನಾಗೈತೆ. ಅದಕ್ಕೋಸ್ಕರ ಸೊ ಏನಿಲ್ಲ, ಖುಷಿ ಆಗ್ತೈತೆ ನನಗೆ ನಂದು ಅಂತ ನಾನು ತೊಗೊಂಡಿರೋದಕ್ಕೆ. ಗಾಯ್ಸ್ ಇಲ್ಲಿ ಏನೋ ಬಿದ್ದಿದೆ ನೋಡಿ, ಏನೋ ಬಿದ್ದಿದೆ. ಸೊ ಇನ್ನೇನಿಲ್ಲ, ಅವಾಗ ಕಾಫಿ ಕುಡಿಯೋಣ, ಲೆಟ್ಸ್ ಗೋ. ನಮಗೆ ಆಚೆ ಬಂದಿದ್ರಿ, ಅಮ್ಮ ಕೊತ್ತಂಬರಿ ಸೊಪ್ಪು ಆಮೇಲೆ ಬಜ್ಜಿ ತೊಗೊತಾ ಇದ್ದೀವಿ. ಸ್ವಲ್ಪ ಬಜ್ಜಿ ತಿನ್ನೋಣ ಅಂತ ಅನಿಸ್ತು, ಅದಕ್ಕೋಸ್ಕರ ತೊಗೊಂಡು ಮನೆಗೆ ಹೋಗಿ ತಿನ್ನೋದೆ. ನಮ್ಮಮ್ಮಗೆ ತಿನ್ನಬೇಕು ಅನಿಸಿರ್ತಂತೆ, ಅದಕ್ಕೋಸ್ಕರ. ನಮ್ಮಮ್ಮನಿಗೋಸ್ಕರ ಎಲ್ಲ, ನಮ್ಮಮ್ಮನಿಗೋಸ್ಕರ ಎಲ್ಲ ತೊಗೊಂಡು ಹೊರಡೋಣ, ಲೆಟ್ಸ್ ಗೋ. ಇತ್ತೀಚೆಗೆ ನನಗೂ ನಮ್ಮ ಮಮ್ಮಿಗೆ ಏನಾಗೈತೋ ಗೊತ್ತಿಲ್ಲ, ಬಜ್ಜಿ ಅಡಿಕ್ಷನ್ ಆಗ್ಬಿಟ್ಟೈತೆ ನೋಡ್ರಿ. ಇವತ್ತು ಬಜ್ಜಿ ತೊಗೊಂಡು ಬಂದಿದ್ದೀವಿ ಮನೆಗೆ ತಿನ್ನೋಣ ಅಂತ. ಅದೇನೋ ಗೊತ್ತಿಲ್ಲ, ಡೈಲಿ ತಿನ್ನಬೇಕು ಅನ್ಸುತ್ತೆ ಬಜ್ಜಿನ. ಚೆನ್ನಾಗಿತ್ತು ಒಂಥರ ಟೇಸ್ಟು. ಸೊ ಜಾಸ್ತಿ ತಿನ್ನಬಾರ್ದು, ಆಯಿಲ್ ಫುಡ್ ಅಲ್ವಾ, ಹೆಲ್ತ್ಗೆ ಆಗುತ್ತೆ, ಏನಾದರೂ ಆಗುತ್ತೆ. ಸೊ ಆಯಿಲ್ ಫುಡ್ ತಿನ್ನಬಾರ್ದು ಅಂತ, ಆದರೂ ಏನು ಮಾಡೋಕ್ಕಾಗಲ್ಲ, ತಿನ್ನಬೇಕು ಅನ್ಸುತ್ತೆ, ತಿನ್ಬಿಡೋಣ ಅಷ್ಟೇ, ಏನಿಲ್ಲ. ಇವಾಗ ಬೇಗ ಊಟ ಮಾಡಬೇಕು, ಊಟ ಮಾಡಿ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್. ಇಟ್ಕೋ. ಸೊ ಗೈಸ್, ನಾನು ಈ ವ್ಲಾಗ್ನ ಇದಕ್ಕೆ ಎಂಡ್ ಮಾಡ್ತಾಯಿದ್ದೀನಿ. ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಸೊ ನಾನು ಅಂದ್ಕೊಂಡಿದ್ದು ನನಗೆ ಸಿಕ್ತು, ಎಷ್ಟೋ ದಿನಗಳಾದಮೇಲೆ ವೆಯ್ಟ್ ಮಾಡಿದ್ದಕ್ಕೆ ಸಿಕ್ತು. ಆ್ಯಂಡ್ ಏನಿಲ್ಲ, ಏನೇನೋ ಆಗ್ತಾಯಿದೆ ಲೈಫಲ್ಲಿ, ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಎ ರೀಸನ್. ಆ್ಯಂಡ್ ಇನ್ಸ್ಟಾದಲ್ಲಿ ಯಾಕೋ ಏನಾಗ್ತಿದ್ದೋ ಗೊತ್ತಿಲ್ಲ, ಕಾಂಟೆಂಟ್ ಪೋಸ್ಟ್ ಮಾಡ್ತಿದ್ರು, ಅದನ್ನು ಸ್ವಲ್ಪ ಏನೇನೋ ಆಗ್ತೈತೆ ಇನ್ಸ್ಟಾದಲ್ಲಿ. ಸೊ ಅದನ್ನು ಆದಷ್ಟು ಬೇಗ ಏನಾದರೂ ಮಾಡಬೇಕು, ಒಳ್ಳೊಳ್ಳೆ ಕಾಂಟೆಂಟ್ ಬರೀಬೇಕು. ಅದೆಲ್ಲ ನೋಡ್ಕೊಳ್ಳೋಣ ಆಮೇಲೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆ ಸಿಗ್ತೀನಿ ನ್ಯೂ ವ್ಲಾಗ್ ಜೊತೆ ಅಂತ ಹೇಳ್ತಾ, ನಿಮಗೆ ನಿಮ್ಮ ಫ್ಯಾಮಿಲಿಗೆ ಲವ್ ಯು ಲಾಟ್ಸ್ ಆಫ್ ಲವ್. ಟೇಕ್ ಕೇರ್, ಲವ್, ಬಾಯ್.